ಇದು ನನ್ನ ಪರ್ಸನಲ್ ಅನುಭವ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಯಾರು ಅರಿವಲ್ಲಿ ಇರ್ತಾರೋ, ಧ್ಯಾನ ಮಾಡ್ತಾರೋ, ಆತ್ಮಚಿಂತನೆ ಮಾಡ್ತಿರ್ತಾರೋ ಅವರಿಗೆ ಏನೂ ಕಷ್ಟ ಇಲ್ಲ. ಅಂದರೆ ಜೀವನ ಸುಲಭ, ಆರೋಗ್ಯ ಸುಲಭ, ಅರಿವಿದ್ರೆ ಸಂಬಂಧಗಳು ಸುಲಭ, ಕ್ಲಾರಿಟಿ ಇರುತ್ತೆ. ಎಂಥ ಚಾಲೆಂಜ್ ಬಂದರೂ ಅಂಥವ್ರು ಸ್ಟೇಬಲ್ ಆಗಿ ಇರಬಹುದು. ಪ್ರಾಕ್ಟೀಸ್ ಮಾಡಬೇಕು. ದಿನಾ ಮೆಡಿಟೇಷನ್ ಅನ್ನೋದು ಪ್ರತಿನಿತ್ಯ ನಿಮ್ಮ ಜೀವನದ ಭಾಗ ಆಗ್ಬಿಡ್ಬೇಕು. ಎಂಥ ಕ್ರಾಸ್ ರೋಡ್ಸ್ ಬಂದರೂ ಜೀವನದಲ್ಲಿ ಸುಲಭವಾಗಿ ಕ್ರಾಸ್ ಮಾಡ್ಬೋದು, ಚಾಲೆಂಜಿಂಗ್ ಆಗಿ ಫೇಸ್ ಮಾಡ್ಬೋದು. ನಂಬರ್ 2, ಈಗ ಇದಕ್ಕೆ ಕ್ರಾಸ್ ಮಾಡಬೇಕಾದ್ರೆ ನಮ್ಮಲ್ಲೇ ಒಂದು ಕ್ರಾಸ್ ಮಾಡಬೇಕು. ಏನು ಕ್ರಾಸ್ ಮಾಡಬೇಕು? ನಮ್ಮಲ್ಲಿ ಡಿಫರೆನ್ಸ್ ಬಿಟ್ವೀನ್ ಕ್ಯಾಪಿಟಲ್ ಐ ಅಂಡ್ ದಿ ಸ್ಮಾಲ್ ಐ. ಈ ಸ್ಮಾಲ್ ಐ ಅಂಡ್ ಕ್ಯಾಪಿಟಲ್ ಐ ಎರಡಕ್ಕೂ ಡಿಫರೆನ್ಸ್. ಆ ಕ್ಯಾಪಿಟಲ್ ಐ ಯಾವುದು? ಅಹಂ ಬ್ರಹ್ಮಾಸ್ಮಿ ಶಿವೋಹಂ, ನಾನು ಆತ್ಮ, ನಾನು ಶಕ್ತಿಶಾಲಿಯಾಗಿರುವಂತಹ ಪರಮಾನಂದ ಜ್ಯೋತಿ ಸ್ವರೂಪ ನಾನು. ಇದು ಮೆಡಿಟೇಷನ್ನಲ್ಲಿ ರಿಮೈಂಡರ್, ಸೆಲ್ಫ್ ರಿಮೆಂಬರೆನ್ಸ್. ಯಾವಾಗಲೂ ದ ಕ್ಯಾಪಿಟಲ್ ಐ ಈಸ್ ದಿ ಸೋರ್ಸ್. ನೀನೇ ಸೋರ್ಸ್ ಎಲ್ಲದೂ. ಇದರ ನೆನಪು ಸದಾ ಇರಬೇಕು. ಆದರೆ ಸ್ಮಾಲ್ ಐಯೂ ಇದೆ, ಇದನ್ನೆರಡು ಇವರ್ ಈಗೋ ಅನ್ಬೋದು, ಸಬ್ಸ್ಟಿಟ್ಯೂಟ್ ಅನ್ಬೋದು, ಅಥವಾ ಪ್ರೊಜೆಕ್ಷನ್ ಅನ್ಬೋದು, ರಿಫ್ಲೆಕ್ಷನ್ ಅನ್ಬೋದು, ಶ್ಯಾಡೋ ಅನ್ಬೋದು. ಅದು ಆರೋಪ ಮಾಡ್ಕೊಂಡಿರೋದಷ್ಟೇ, ಅದಿಲ್ಲ. ಇದರ ರಿಫ್ಲೆಕ್ಷನ್, ನೆರಳಿಲ್ಲ, ನೆರಳಿದೆ, ಹಾಗೆ ಇದು ಆರೋಪ. ನಮ್ಗೆ ಅದು ಗೊತ್ತಿರಬೇಕು. ಈ ಐ ಅಂತ ಏನಂತೀವಿ, ನಾನಿದು, ನಾನದು ಪಾತ್ರಗಳಷ್ಟೇ. ಆ ಕ್ಯಾರೆಕ್ಟರ್ ಅನ್ನೋದು ದ ಕ್ಯಾಪಿಟಲ್ ಐ. ಈ ಡಿಫರೆನ್ಸ್. ಯಾರು ಐಯನ್ನು ಕ್ರಾಸ್ ಮಾಡಿ ಹೋಗ್ತಾರೋ, ಮನೋಬುದ್ಧಿ ಅಹಂಕಾರವನ್ನು ಕ್ರಾಸ್ ಮಾಡಿ ಹೋಗ್ತಾರೋ, ಬಿಯಾಂಡ್ ಹೋಗ್ತಾರೋ ಮೆಡಿಟೇಷನಲ್ಲಿ, ಧ್ಯಾನದಲ್ಲಿ, ಜ್ಞಾನದಲ್ಲಿ, ಅವರಿಗೆ ಜೀವನ ಸುಲಭ. ಆ ಎರಡು ಐ ಜ್ಞಾಪಕ ಇಟ್ಕೊಂಡ್ರು. ಈಗ ನೋಡಿ, ಉದಾಹರಣೆ, ನಾವು ದಿನನಿತ್ಯ ಉಪಯೋಗಿಸೋ ಸೆಲ್ ಫೋನ್ ನೋಡಿ, ಎಷ್ಟು ಉಪಯೋಗ ಮಾಡ್ತೀವಲ್ಲ ಅದನ್ನು. ಅದರ ಉಪಯೋಗಗಳೆಲ್ಲ ನಿಮಗೆ ಗೊತ್ತಿದೆ ಅಲ್ಲ. ಬೆಳಗ್ಗೆ GPS ಅದರಲ್ಲೇ ನೋಡ್ತೀರಾ, ವಿಡಿಯೋ ನೋಡ್ತೀರಾ, ಕಥೆಗಳಿಗೆ ನೋಡ್ತೀರಾ, ಮಾರ್ಕೆಟಿಂಗ್ ಮಾಡ್ತೀರಾ, ವಿಡಿಯೋ ಎಲ್ಲ ಮಾಡ್ತೀರಾ ಅಲ್ವಾ, ಮ್ಯೂಸಿಕ್ ಕೇಳ್ತೀರಾ, ಯಾರ ಜೊತೆ ಮೆಸೇಜ್ ಕಳಿಸ್ತೀರಾ, ಆನ್ಲೈನಲ್ಲಿ ಕ್ಲಾಸ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಎಲ್ಲ ಇದೆ ಅಲ್ವಾ. ಆದರೆ ನೀವು ಚಾರ್ಜ್ ಮಾಡಬೇಡಿ, ಉಪಯೋಗಕ್ಕೆ ಬರುತ್ತಾ? ಬರಲ್ಲ. ಇದರಲ್ಲಿ ಎಷ್ಟೇ ಕೇಪಬಿಲಿಟಿ ಇದ್ರೂ ಆ ಚಾರ್ಜ್ ಮಾಡೋವರೆಗೂ ಅದು ಯೂಸ್ಲೆಸ್. ನಮ್ಮಲ್ಲಿ ನಾವು ಈ ಸ್ಮಾಲ್ ಐ ಇದೆಯಲ್ಲ, ಇದು ಟೆಲಿಫೋನ್ ಥರ. ಇದು ಬೇಕಾದಷ್ಟು ಆ್ಯಪ್ಸ್ ಇದೆ. ನೀವು ಕನೆಕ್ಟ್ ಮಾಡಿದ್ರೆ ಬಿಗ್ ಐಗೆ, ಕ್ಯಾಪಿಟಲ್ ಐ ಕನೆಕ್ಟ್ ಮಾಡಿದ್ರೆ, ಸೋರ್ಸ್ ಕನೆಕ್ಟ್ ಮಾಡಿದ್ರೆ, ಯಾವಾಗಲೂ ಚಾರ್ಜ್ ಮಾಡ್ಕೊಂಡಿದ್ರೆ ಅದ್ರ ಜೊತೆ ಕನೆಕ್ಷನ್ ಇದ್ರೆ ಬೇಕಾದಷ್ಟು ಕೇಪಬಿಲಿಟಿ, ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಪರ್ಫೆಕ್ಟ್ ಆಗಿರ್ಬೋದು, ಕ್ಲಿಯರ್ ಆಗಿರ್ಬೋದು. ಆದರೆ ನಾವು ಚಾರ್ಜೇ ಮಾಡಲ್ಲ, ಪುರ್ಸತ್ತೇ ಇಲ್ಲ. ಈ ಐಗೆ ಈ ಐನ ಕನೆಕ್ಟ್ ಮಾಡಕ್ಕೆ ಪುರ್ಸತ್ತೇ ಇಲ್ಲ. ನಿಜವಾಗ್ಲೂ ಏನೇನು ನಡೀತಾ ಇದೆ ಅದೆಲ್ಲ ಗ್ರೇಸ್ ಮೇಲೆ ಆಟೋಮ್ಯಾಟಿಕ್ ಆಗಿ ಅದು ಒಂಚೂರು ಎನರ್ಜಿ ಬರ್ತಾ ಇರೋದ್ರಿಂದ ಆಗ್ತಾ ಇರೋದು. ಈ ನೆರಳಿಗೆ ಏನೂ ಶಕ್ತಿ ಇಲ್ಲ. ಸೂಡೋ, ಯುವರ್ ಈಗೋ ಈಸ್ ಸೂಡೋ, ಇಟ್ಸ್ ಓನ್ಲಿ ರಿಫ್ಲೆಕ್ಟ್, ಕನಸು, ಡ್ರೀಮ್ ಅದು. ಆದರೆ ಏನೋ ಮಾಡ್ತಾ ಇದೆ ಅಲ್ವಾ, ಅದೆಲ್ಲ ಮಾಡ್ತಾ ಇರೋದು ಇದೇನೆ. ಕ್ಯಾಪಿಟಲ್ ಐಯೇ ಮಾಡ್ತಾ ಇರೋದು ಇದನ್ನ. ಅದರ ಗ್ರೇಸ್, ಅದರ ಅನುಗ್ರಹ, ಅದರ ನೆರಳಿಗೆ ಅದೊಂಚೂರು ಕೊಡ್ತಾ ಇದೆ. ಇದೇನು ಅನ್ಕೊಂಡಿದ್ರೆ ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಅನ್ನೋ ಭ್ರಮೆನಲ್ಲಿ. ನಾನೇ ಮಾಡ್ತಾ ಇರೋದು, ನಾನೆಷ್ಟು ಮಾಡ್ತಾ ಇದ್ದೀನಿ, ಇಲ್ಲ, ಅದೇನೂ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಮಾಡ್ತಾ ಇರೋದು ಇದು ಮಿನಿಮಮ್ ಕೊಡಲೇಬೇಕಾದ್ರು. ಮಳೆ ಸುರಿಯುವಾಗ ಇದೇ ಜಾಗದಲ್ಲಿ ಸುರಿಬೇಕು ಅಂತಿಲ್ಲ, ಅಬಂಡೆಂಟ್ ಆಗಿದೆ, ಇಲ್ಲಿ ಬೀಳ್ತಾ ಇದೆ. ಹಾಗೆ ಆ ಒಳಗಿನ ಅನುಗ್ರಹ ಅನ್ನೋದು ಎಲ್ಲರ ಮೂಲಕ ಎಲ್ಲರೊಳಗೂ ಆ ಮಹತ್ವ ಹರಿತಾ ಇರೋದ್ರಿಂದ ಒಂಚೂರು ಹೊರಗೆ ಬರ್ತಿದೆ. ಅದರಿಂದ ಆ ಗ್ರೇಸಿಂದ
ದೇಹ ಆಕ್ಟಿವ್ ಆಗಿದೆ, ಕೆಲಸ ನಡೀತಾ ಇದೆ, ಈ ಮನಸ್ಸು ಸ್ವಲ್ಪ ಅಲೈವ್ ಆಗಿದೆ, ಹಾಗೆ ಕೆಲಸ ಮಾಡ್ತಿದೆ ಹೊರತು ಖಂಡಿತವಾಗ್ಲೂ ಈಗೋ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೊಂದು ಭ್ರಮೆ ಇದೆ. ಆ ಚೂಪಾರು ಮಾಡ್ತಾ ಇರೋದೇನೆ ಇವಾಗ ಬಹಳ ಸಾಧನೆ ಅಂದ್ಕೊಂಡಿರೋದು, ಅಲ್ಲಿಂದ ಬರ್ತಾ ಇರೋ ಶಕ್ತಿನೇ. ಅಷ್ಟು ಇಷ್ಟು ಆಗೋ ಖುಷಿನೂ ಅದೇನೆ, ತಾನೇನು ಕ್ರಿಯೇಟ್ ಮಾಡ್ತಾ ಇದೆ ಅಂದ್ಕೊಂಡ್ರು ಮಾಯೆನಲ್ಲಿ ಅದು ಇದೆ. ಇವಾಗ ನಮಗೆ ಗೊತ್ತಾಗಬೇಕಾದ್ರೆ ನಮ್ಗೆ ಸ್ವಲ್ಪ ಟೈಮ್ ಕೊಡಬೇಕು. ನಮಗೆ ಯಾವಾಗ ಗೊತ್ತಾಗಬಹುದು, ನಮಗೆ ಒಂದು ಅವಕಾಶ ಇದೆ. ಏನು, ನಾನು ಪುರ್ಸೊತ್ತಿಲ್ಲ, ನಾನೆಲ್ಲ ಮಾಡ್ತೀನಿ, ನನ್ನ ಕೈಲಿ ಎಲ್ಲ ಆಗುತ್ತೆ ಅಂತ ಒಂದು ಭ್ರಮೆಯಲ್ಲಿ ಓಡಾಡ್ತಿದೆಯಲ್ಲ, ನಾನೇ ಮಾಡ್ತಾ ಇರೋದು ಅಂತ ನೇಮ್ ಟ್ಯಾಗ್ ಹಾಕ್ಕೊಂಡು ಸುಸ್ತಾಗಬೇಕು. ಅದಕ್ಕೆ ಸುಸ್ತಾಗುತ್ತೆ. ಯಾಕೆ ಅಂದರೆ ಲ್ಯಾಕ್ ಆಫ್ ಟೈಮಿಂದ ಅಲ್ಲ, ಲ್ಯಾಕ್ ಆಫ್ ಎನರ್ಜಿ. ಸುಸ್ತಾದಾಗ ಅದು ಬಿದ್ದೋಗೋ ಬದಲು ಅಥವಾ ನಂಗೆ ಆಗಲ್ಲ ಅನ್ನೋ ಬದಲು ನಾನು ಏನೋ ಮಿಸ್ ಆಗ್ತಾ ಇದೆ, ಎಲ್ಲೋ ಕನೆಕ್ಷನ್ ತಪ್ಪಿದೆ, ಎಲ್ಲೋ ನನಗೆ ಸೋರ್ಸ್ ಇತ್ತು, ಇಷ್ಟು ದಿನ ಶಕ್ತಿ ಇತ್ತು, ಇವಾಗ ಯಾಕಿಲ್ಲ, ನಾನು ಸರಿಯಾಗಿ ಚಾನಲ್ ಮಾಡ್ತಾ ಇಲ್ಲ ಎನರ್ಜಿ ಅಂತ ಗೊತ್ತಾಗಬೇಕು. ಅಲ್ಲಿವರೆಗೂ ತುಂಬ ಜನಕ್ಕೆ ಗೊತ್ತಾಗೋದೇ ಇಲ್ಲ. ಅದು ಪಾಸಿಬಲ್, ಆದರೆ ಕಷ್ಟ ಬೇಡ. ಇದಕ್ಕೆ ಪಾಸಿಬಲ್ಲ, ಅದು ಯೋಚನೆನೂ ಮಾಡಲ್ಲ. ಆದರೆ ಅದು ಕಂಟಿನ್ಯೂಸ್ ಆಗಿ ಲಾಸ್ಟ್ ಮೊಮೆಂಟ್ವರೆಗೂ ನಾ ಮಾಡ್ತೀನಿ ಅಂತ ಹೇಳ್ತಾ ಇರುತ್ತೆ. ಯಾಕೆ ಅಂದರೆ ಅದು ಮಾಡ್ತೀನಿ ಅನ್ನೋದು ಗೊತ್ತಾಗ್ಬಿಟ್ರೆ ಅದು ಇಲ್ಲವಾಗುತ್ತೆ, ಅದಕ್ಕೆ ಇಷ್ಟ ಆಗಲ್ಲ. ಅದರಿಂದ ಅದು ನಾನು ಮಾಡ್ತೀನಿ ಅಂತ ಹೇಳೋದು. ಯಾಕೆಂದರೆ ಯಾವಾಗಲೂ ಪಾಸ್ಟ್ನಲ್ಲೇ ಅದು ಬದುಕೋದು. ಪ್ರೆಸೆಂಟ್ ಮೊಮೆಂಟಲ್ಲಿ ಅದು ಕ್ಯಾಪಿಟಲ್ ಐನ ಕನೆಕ್ಟ್ ಮಾಡಬಹುದಾದಂಥ ಒಂದು ಶುಭ ಗಳಿಗೆ ಮುಹೂರ್ತ ಎಲ್ಲರ ಜೀವನದಲ್ಲೂ. ಪ್ರೆಸೆಂಟ್ ಮೊಮೆಂಟಲ್ಲಿ ಯುವರ್ ಮೈಂಡ್ ಸ್ಟಾಪ್ಸ್, ಯುವರ್ ಈಗೋ ಡಿಸಪಿಯರ್ಸ್. ಇಮ್ಮಿಡಿಯೇಟ್ಲಿ ದ ಕ್ಯಾಪಿಟಲ್ ಐ ಎಲ್ಲದರ ಮೂಲಕ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಆದರೆ ಅವಕಾಶ ನಾವು ಕೊಡಲ್ಲ. ಪ್ರೆಸೆಂಟ್ ಮೊಮೆಂಟಲ್ಲಿ ಯಾವಾಗಲೂ ಇರಲ್ಲ, ಯಾವಾಗಲೂ ಪಾಸ್ಟ್ ಇರೋದ್ರಿಂದ, ಯಾವಾಗಲೂ ನಮಗೆ ಮನಸ್ಸಲ್ಲಿ ಏನೋ ಒಂದು ಯೋಚನೆಗಳು ನಡೀತಾನೆ ಇರೋದ್ರಿಂದ ಆ ಸಿಚುಯೇಷನ್ ಮೇಲೆ ನಾವು ಹಾಕ್ತೀವಿ. ಮನೆಯಲ್ಲಿ ಏನೋ ನಡೀತು, ಈಗೋ ಹರ್ಟ್ ಆಯಿತು, ಸಿಚುಯೇಷನ್ ಅದು ಮನಸ್ಸಲ್ಲಿ 1000 ಯೋಚನೆ ಅದರಲ್ಲಿ ಬರ್ತಾ ಇದೆ. ನೀವು ಡ್ರೈವ್ ಮಾಡ್ತಾ ಇದ್ದೀರಾ, ಅದೇ ಯೋಚನೆ ಬ್ಯಾಕ್ಗ್ರೌಂಡಲ್ಲಿದೆ. ಅಲ್ಲಿ ಹೋಗ್ತೀರಾ, ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀರಾ, ಇಲ್ಲ ಅಡುಗೆ ಮನೇಲಿ ಕೆಲಸ ಮಾಡ್ತೀರಾ, ಆ ಬ್ಯಾಕ್ಗ್ರೌಂಡಲ್ಲಿ ಅದೇ ಯೋಚನೆ ಇದೆ. ಅವ್ರು ಯಾಕೆ ಹಂಗೆ ಬಂದರು, ಅವ್ರು ಯಾಕೆ ಹಂಗೆ ಮಾಡಿದ್ರು, ಹೀಗೆ ಯಾಕೆ ಮಾಡಿದ್ರು, ಹಾಗೆ ಯಾಕೆ ಮಾಡಿದ್ರು. ಕೆಲಸದ ವರ್ಷಾನುಗಟ್ಟಲೆ ಇರುತ್ತೆ, ಕೆಲಸದ ಜನ್ಮಾಂತರದ್ದು ಇರುತ್ತೆ, ಯೋಚನೆ ಬರ್ತಾನೆ ಇದೆ. ಇಲ್ಲೇ ನಾವು ನೋಡ್ಬೇಕಲ್ವಾ, ಕರ್ಮಯೋಗಿನ ನೀವು ಅಲ್ಲ. ಯಾಕೆಂದ್ರೆ ನೀವು ಯಾವಾಗ ಯೋಚನೆ ಒಂದು ನಡೀತಾ ಇದೆ, ನೀವು ಕೆಲಸ ಏನೋ ಮಾಡ್ತಾ ಇದ್ದೀರಾ, ಆವಾಗ ಎಫಿಷಿಯೆಂಟಾಗಿ ಮಾಡೋಕ್ಕಾಗಲ್ಲ, 100% ಮಾಡೋಕ್ಕಾಗಲ್ಲ. ನಿಮ್ಮ ಯೋಚನೆಗಳಲ್ಲಿ ನೆಗೆಟಿವಿಟಿ ಇದ್ದರೆ ನೀವು ಮಾಡ್ತಾ ಕೆಲಸದಲ್ಲೂ ಅದನ್ನೇ ಹಾಕಿ ಕರ್ಮ ಕಟ್ಕೊಳ್ತಾ ಇದ್ದೀರಾ. ಅದನ್ನೇ ನಾವು ಮಾಡ್ತಾ ಇರೋದು, ಕರ್ಮ ಕಟ್ಕೊಳ್ತಾ ಇರೋದು. ಯಾಕೆಂದ್ರೆ ಅದರಲ್ಲಿ ನೆಗೆಟಿವಿಟಿ ಇದೆ, ನಮ್ಗೆ ಸಾಕಾಗಿದೆ, ಏನೋ ಮಾಡಬೇಕಲ್ಲ ಅಂತ ಮಾಡ್ತಾ ಇರ್ತೀವಿ. ಒಂದು ನಿಜವಾಗಿ ನೋಡಿದ್ರೆ ಒಂದು ಕೆಲಸಕ್ಕೆ ಒಂದು ಯೋಚನೆ ಸಾಕು. ಆ ಒಂದು ಯೋಚನೆ ಇಟ್ಕೊಂಡು ಒಂದು ಕೆಲಸ ಮಾಡಿದಾಗ, ಫೋಕಸ್ ಮಾಡಿದಾಗ, ಆ ಕೆಲಸಕ್ಕೆ ಏನು ಬೇಕೋ ಆ ಯೋಚನೆಗಳು ಆ ಇಂಟ್ಯೂಟಿವ್ ಆಗಿ ತನ್ನಷ್ಟಕ್ಕೆ ಬರ್ತಾ ಇರುತ್ತೆ, ತನ್ನಷ್ಟಕ್ಕೆ ಕೆಲಸ ಆಗ್ತಾ ಇರುತ್ತೆ. ಇಲ್ಲದೇ ಇದ್ರೆ ಸಂದರ್ಭ ಮೇಲೆ ನಾವು ಹಾಕ್ತೀವಿ. ಇವಾಗ ನಾವು ಯೋಚನೆ ಮಾಡಿ, ಸಂದರ್ಭನೋ ಕಾರಣ ಅಥವಾ ಸಂದರ್ಭ ನಮ್ಮನ್ನು ಆಳ್ತಾ ಇದೆಯೋ, ಮನಸ್ಸನ್ನು ಆಳ್ತಾ ಇದೆಯೋ, ಮನಸ್ಸು ಸಂದರ್ಭನ ಆಳ್ತಾ ಇದೆಯೋ? ಇಲ್ಲಿ ಮನಸ್ಸು ಸಂದರ್ಭಕ್ಕೆ ಶರಣಾಗಿದೆ, ಸಂದರ್ಭದ ಮೇಲೆ ಹಾಕ್ತಾ ಇದೆ. ಯಾಕೆಂದ್ರೆ ಮನಸ್ಸಿಗೆ ನಿಜವಾದ ಶಕ್ತಿ ಕನೆಕ್ಷನ್ ಇಲ್ಲದೆ ಇರೋದ್ರಿಂದ ಅದು ಹಾಗೆ ಮಾಡಬೇಕು, ಸಂದರ್ಭಕ್ಕೆ ಹಾಕಬೇಕು. ಹೌದು, ಇರಿಟೇಟ್ ಆಯಿತು, ಯಾಕೆ ಎಷ್ಟೊಂದು ಟ್ರಾಫಿಕ್ ಇದೆ, ಇರಿಟೇಟ್ ಆಗದೆ ಇರುತ್ತಾ? ಮಕ್ಕಳಿಗೆ ಮನೇಲಿ ಹುಷಾರಿಲ್ಲ, ಉದಾಸೀನವಾಗಿ ನಾವು ಇಲ್ಲದೆ ಇರೋಕ್ಕಾಗತ್ತಾ? ಯಾರೋ ನಾನು ಹೇಳಿದ ಕೆಲಸ ಮಾಡಿ ಕೋಪ ಬರದೇ ಇರುತ್ತಾ? ಯಾಕೆ ಅಂದರೆ ಸಿಚುಯೇಷನ್ ಆಗಿದೆ, ಪರಿಸ್ಥಿತಿ ಆಗಿತ್ತು, ಅದಕ್ಕೆ ನನ್ನ ಮನಸ್ಸು ಕೆಡ್ತು. ಪರಿಸ್ಥಿತಿ ನಾರ್ಮಲ್ ಇದ್ರೆ ಮನಸ್ಸು ನಾರ್ಮಲ್, ಪರಿಸ್ಥಿತಿನಲ್ಲಿ ವೇರಿಯೇಷನ್ ಇದ್ರೆ ನನ್ನ ಮನಸ್ಸು ವೇರಿಯೇಷನಲ್ಲಿ ಇದೆ. ಪರಿಸ್ಥಿತಿ ಹೆಚ್ಚು ಕಮ್ಮಿ ಆಯಿತು, ನನ್ನ ಮನಸ್ಸು ಹೆಚ್ಚು ಕಮ್ಮಿ ಆಯಿತು. ನನ್ನ ಪರಿಸ್ಥಿತಿ ನೋಡಿ ನನ್ನ ಮನಸ್ಥಿತಿ ಇದ್ರೆ ನಾನೇನು ಹೇಳ್ತೀನಿ, ಪರಿಸ್ಥಿತಿನ ಸರಿ ಮಾಡಬೇಕು ಮುಂಚೆ ಅಂತ ಹೇಳಿ ಪರಿಸ್ಥಿತಿನ ಫಸ್ಟು ನಮಗೆ ಸಂತೋಷ ಇರಬೇಕಲ್ವಾ? ಆಕ್ಚುಲಿ ನಾವು ಪರಿಸ್ಥಿತಿಗೆ ದಾಸರು, ಆದರೆ ಎಕ್ಸ್ಪೆಕ್ಟ್ ಮಾಡೋದೇನು, ನನಗೆ ಬೇಕಾದಾಗಬೇಕು ಅಂತ. ದಾಸ, ಗುಲಾಮ, ನನಗೆ ಬೇಕಾದಾಗಬೇಕು ಅಂದರೆ ಸಾಧ್ಯನಾ? ಇಲ್ಲ. ಅವನೇನು ಮಾಡ್ತಾನೆ, ತಾನು ಗುಲಾಮ ಆಗಿದ್ದಾನೆ, ಅವನಿಗೆ ಗೊತ್ತಿಲ್ಲ ಪರಿಸ್ಥಿತಿಗೆ, ಪರಿಸ್ಥಿತಿ ಅವನನ್ನು ಆಳ್ತಾ ಇದೆ, ಈ ಮನಸ್ಸು ಏನು ಹೇಳ್ತಾ ಇದೆ, ಇಲ್ಲ ನನಗೆ ಸಂತೋಷ ಬೇಕು, ನಾನೇ ಪರಿಸ್ಥಿತಿನ ಬದಲಾಯಿಸ್ತೀನಿ ಅಂತ. ಅವನೇನು ಮಾಡ್ತಾನೆ, ಎಫರ್ಟ್ ಹಾಕಬೇಕಾಗತ್ತೆ. ಅವನು ಸಂತೋಷವಾಗಿರ್ಬೇಕಾದ್ರೆ
ಮಾಡಬೇಕಾದ್ರೆ 12 ಗಂಟೆವರೆಗೂ ಇದೆಲ್ಲ ನಡಿಬೇಕು, ಇದೆಲ್ಲ ನಾನು ಮಾಡಬೇಕು, ಅಥವಾ ಅಕ್ಕಪಕ್ಕದಲ್ಲಿರೋರ ಮೇಲೆ ಇದು ಭಾರ ಬೀಳುತ್ತೆ. ಇವನು ಸಂತೋಷವಾಗಿರ್ಬೇಕಾದ್ರೆ ಪರಿಸ್ಥಿತಿನ ನಾವು ಈ ಥರ ಇಡಬೇಕು, ಈ ಥರ ಮಾಡಬೇಕು, ಈ ಥರ ನಡ್ಕೋಬೇಕು, ಹಾಗೆ ಎಲ್ಲರಿಗೂ ಟೆನ್ಷನ್ನು. ಯಾಕೆಂದರೆ ಇವನು ಕೋಪ ಬಂದ್ಬಿಡುತ್ತೆ ಪರಿಸ್ಥಿತಿ ಹೆಚ್ಚು ಕಮ್ಮಿ ಆದರೆ, ಸರಿ ಇಲ್ಲದೆ ಇದ್ರೆ. ಆವಾಗ ಏನಾಗುತ್ತೆ, ಇಡೀ ಅವನ ಒಂದು ಇನ್ಫ್ಲೂಯೆನ್ಸು, ಬ್ಯಾಡ್ ಇನ್ಫ್ಲೂಯೆನ್ಸು, ನೆಗೆಟಿವ್ ಇನ್ಫ್ಲೂಯೆನ್ಸು, ಅವನ ಮನಸ್ಸಿನ ಎಮೋಷನ್ಸು, ನೆಗೆಟಿವ್ ಎಮೋಷನ್ಸ್ ಅವನು ಸ್ಪ್ರೆಡ್ ಮಾಡ್ತಿರ್ತಾನೆ. ಅವನ ಎಮೋಷನ್ಗೆ ಎಲ್ಲರೂ ಹೆದರ್ತಾರೆ. ಯಾಕೆಂದ್ರೆ ಪರಿಸ್ಥಿತಿ ಚೆನ್ನಾಗಿದ್ರೆ ಇವನು ಚೆನ್ನಾಗಿರಲ್ಲ, ಏರುಪೇರು ಆಗುತ್ತೆ. ಪರಿಸ್ಥಿತಿ ಏರುಪೇರು ಆಗದೆ ಇರಕ್ಕೆ ಏನೇನು ಬೇಕೋ ಎಲ್ಲನೂ ಇವನು ಮಾಡ್ತಿರ್ತಾನೆ. ಎಫರ್ಟು, ಜೀವನ ಪೂರ್ತಿ ಎಫರ್ಟು ಬೇರೆಯವರು ಮಾಡ್ತಿರ್ತಾರೆ. ಆಕ್ಚುಲಿ ಮನಸ್ಥಿತಿ ಇಂಪಾರ್ಟೆಂಟಾ, ಪರಿಸ್ಥಿತಿ ಇಂಪಾರ್ಟೆಂಟಾ? ಇಷ್ಟನ್ನೇ ನೋಡೋಕ್ಕಿಂತ ವಿವೇಕ್ ಯಾದವ್ ಏನ್ ಮಾಡ್ತಾನೆ, ಮನಸ್ಥಿತಿಗೂ ಕೂಡ ಪರಿಸ್ಥಿತಿಗೂ ಕೂಡ ನಾನೇ ಇಂಪಾರ್ಟೆಂಟು. ನಾನೇ, ದಟ್ ಕ್ಯಾಪಿಟಲ್ ಐ, ನಾನು ಈ ಮನಸ್ಥಿತಿಗೂ ಕಾರಣ, ನಾನು ಈ ಒಂದು ಚಂಚಲವಾದ ಮನಸ್ಥಿತಿಗೆ ಕಾರಣ, ನಾನು ಇದನ್ನ ಪರಿಸ್ಥಿತಿಗೆ ದಾಸನನ್ನಾಗಿ ಮಾಡಲ್ಲ. ಈ ಥರ ಮನಸ್ಥಿತಿ ನನ್ನಿಂದನೇ ಇದೆ. ನಾನು ಪರಿಸ್ಥಿತಿಗಳಿಗೆ ಕಾರಣ, ಸಿಚುಯೇಷನ್ಗೆ ಕಾರಣ, ನಾನು ಇದಕ್ಕೆ ಜವಾಬ್ದಾರ. ನನಗೆ ಒಂದು ಚಾಯ್ಸ್ ಇದೆ, ಮನಸ್ಸಿಗೆ ಚಾಯ್ಸ್ ಇಲ್ಲ. ಆದರೂ ಮನಸ್ಸು ನಂಗೆ ಈ ಥರನೇ ಇರಬೇಕು ಅಂತ ಬಯಸೋದು ಫೂಲಿಶ್ನೆಸ್. ಆದರೆ ನನಗೆ ಚಾಯ್ಸ್ ಇದೆ, ನನಗೆ ಏನು ಬೇಕಾದರೂ ಮಾಡ್ಬೋದು, ಚಾಯ್ಸ್ ಇದೆ. ಆಗ ನಾನು ಒಳ್ಳೆಯದನ್ನು ಚೂಸ್ ಮಾಡೋ ಚಾಯ್ಸ್ ಇದೆ. ಚಾಯ್ಸ್ ಇದ್ದಾಗ ನನಗೆ ನಾನು ರೆಸ್ಪಾಂಡ್ ಮಾಡ್ತೀನಿ, ರಿಯಾಕ್ಟ್ ಮಾಡಲ್ಲ. ಯಾವಾಗ ನಾವು ಪರಿಸ್ಥಿತಿ ಕೆಟ್ಟರು, ಮನಸ್ಸು ಕೆಟ್ಟರು ಕೂಡ ನಾವೇನು ಹೇಳ್ತೀವಿ, ಕೋಪ ಬರೋದು ಸಹಜ, ಇರಿಟೇಟ್ ಆಗೋದು ಸಹಜ, ಟ್ರಾಫಿಕ್ ಜಾಮ್ ಇದೆ ಅದು ಸಹಜ, ಪರಿಸ್ಥಿತಿ ಸರಿ ಇರಲಿಲ್ಲ, ಮನಸ್ಥಿತಿ ಹಾಳಾಯಿತು ನಂದು, ಅದಕ್ಕೇನೆ ಪರಿಸ್ಥಿತಿ ಹಂಗಾಗತ್ತೆ, ಏನು ಮಾಡೋದು, ಕೋಪ ಬಂತು ಇಲ್ಲ. ಆದರೆ ಪರಿಸ್ಥಿತಿ ಆ ಥರ ಇದ್ರೂ ಕೂಡ, ಟ್ರಾಫಿಕ್ ಜಾಮ್ ಇತ್ತು, ನಾನು ಸ್ಟೇಬಲ್ ಆಗಿರ್ಬೋದು, ಯಾರೋ ಬರಲಿಲ್ಲ, ಸ್ಟೇಬಲ್ ಆಗಿರ್ತೀನಿ. ಅವ್ರು ನನ್ನ ಕೋಪ ಬರ್ಸ್ಬೋದು, ಅವ್ರು ಆ ಥರ ಬೈಬೋದು, ಆದರೆ ನಾನು ಅಡ್ವೈಸ್ ಮಾಡಿದ್ರು ಕೂಡ ನನಗದು ಕೋಪ ಇಲ್ಲ, ಸ್ಟೇಬಲ್ ಆಗಿರ್ತೀನಿ. ಸ್ಟೇಬಲ್ ಆಗಿರೋದು ಒಂದು ಸ್ಥಿತಿ ಇದೆ ಅಲ್ವಾ. ಅಥವಾ ಪರಿಸ್ಥಿತಿ ಬದಲಾದಾಗ ಒಂದು ಮನಸ್ಥಿತಿ ಏನಾಗುತ್ತೆ, ಹೈಪರ್ ಆಗಿಬಿಡುತ್ತೆ. ಕೆಲವರು ಸೂಪರ್ ಹೈಪರ್ ಆಗಿಬಿಡ್ತಾರೆ, ಕೆಲವರು ಲೆಸ್ ಹೈಪರ್ ಆಗ್ತಾರೆ, ಕೆಲವರು ಕಾಮಾಗಿ ತಗೋತಾರೆ, ಕೆಲವರು ಪೀಸ್ಫುಲ್ ಆಗಿ ತಗೋತಾರೆ. ಅಂದ್ರೆ ಏನು, ಒಂದೇ ಒಂದು ಪರಿಸ್ಥಿತಿ ಎಲ್ಲರನ್ನೂ ಆಟ ಆಡಿಸಿದೆ. ಸಮಸ್ಯೆ ಒಂದೇ, ಟ್ರಾಫಿಕ್ ಜಾಮ್ ಒಂದೇ, ಸಮಸ್ಯೆ ಒಂದೇ ಥರ, ಆಲ್ಮೋಸ್ಟ್ ಒಂದೇ ಥರ. ಎಲ್ಲರ ಮನೇಲೂ ಮಕ್ಕಳು ಹುಷಾರಿಲ್ಲ, ಎಲ್ಲರ ಮನೇಲೂ ಕೆಲಸ ತಾಪತ್ರ, ಎಲ್ಲರ ಮನೇಲೂ ಕೆಲಸ ತೊಗೊಂಡು ಎಲ್ಲನೂ ಒಂದೇ, ಆಲ್ಮೋಸ್ಟ್ ಸೇಮ್ ಸಮಸ್ಯೆ. ಬಾಸ್ ಒಂದೇ, ಸಮಸ್ಯೆ ಒಂದೇ, 10 ಜನ ಇರ್ತಾರೆ, 10 ಜನದ ಮೇಲೆ 10 ಥರ ಇಂಪ್ಯಾಕ್ಟ್ ಆಗೋದು ನೋಡಿದ್ರೆ ಗೊತ್ತಾಗುತ್ತೆ. ಮನಸ್ಥಿತಿ ಪ್ರಯೋಜನ ಇಲ್ಲ. ಮನಸ್ಥಿತಿ ಒಬ್ಬೊಬ್ಬರದು ಒಂದೊಂದು ಥರ ಇರುತ್ತೆ, ವೇರಿ ಆಗ್ತಾ ಇರುತ್ತೆ. ನಿಜವಾಗ್ಲೂ ಪರಿಸ್ಥಿತಿ ಮೇಲೆ ಮನಸ್ಥಿತಿ ಡಿಪೆಂಡ್ ಆಗಿದೆ. ಮನಸ್ಥಿತಿ ಎಲ್ಲಾದ್ರೂ ಒಂದೇ ಥರ ಇರಬೇಕಾಗಿತ್ತು ಪರಿಸ್ಥಿತಿಗೆ ಸರಿಯಾಗಿ ಇಲ್ಲ. ಇಲ್ಲಿ ನಾವು ಗಮನಿಸಬೇಕಾಗಿರೋ ಅಂಶ ಏನು ಅಂದರೆ, ಮನಸ್ಥಿತಿ ಕೂಡ ಅದಕ್ಕೆ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಆದರೆ ಅದು ಒಪ್ಪಲ್ಲ. ನಮಗದು ಗೊತ್ತಾಗೋದೇ ನಿಜವಾದ ಜ್ಞಾನ. ನಿಜವಾದ ಜ್ಞಾನದಲ್ಲಿ ನಮಗೆ ಗೊತ್ತಾಗುತ್ತೆ, ಇದು ಪರಿಸ್ಥಿತಿ ಆಗಲಿ ನನ್ನ ಮೇಲೆ ಯಾವುದೂ ಪರಿಣಾಮ ಬೀರುವುದಿಲ್ಲ, ಮನಸ್ಥಿತಿಯೂ ಪರಿಣಾಮ ಬೀರುವುದಿಲ್ಲ, ನಾನು ಎರಡಕ್ಕೂ ಜವಾಬ್ದಾರ. ಈ ಥರ ಇದ್ದಾಗ ಜೀವನ ಅನ್ನೋದು ನಮ್ಮ ಹತೋಟಿನಲ್ಲಿ ಸಂಪೂರ್ಣವಾಗಿರುತ್ತೆ. ಇಲ್ಲ, ನಮ್ಮ ಜೀವನದಲ್ಲಿ ಎಲ್ಲರಿಗೂ ಮಿಸ್ರಿ ಯಾಕೆ, ಕಷ್ಟ ಬಂದಿರೋದು ಯಾಕೆ, ಶಕ್ತಿ ಕಳ್ಕೊಂಡಿರೋದು ಯಾಕೆ ಅಂದರೆ, ನಾವು ಮನಸ್ಥಿತಿ ಹಾಳಾಗೋದು ಪರಿಸ್ಥಿತಿಯಿಂದ ಅಂತ. ಪರಿಸ್ಥಿತಿ ಮೇಲೆ ಹಾಕೋದ್ರಿಂದ ಎಲ್ಲರೂ ಕೂಡ ಪರಿಸ್ಥಿತಿ ಮೇಲೆ ಹಾಕೋದು. ಪರಿಸ್ಥಿತಿ ಹೀಗಾಗೋಯ್ತು, ಪರಿಸ್ಥಿತಿ ಹಾಗಾಗಬಾರ್ದಾಗಿತ್ತು, ಅದು ಮನಸ್ಥಿತಿ ನಂದು ಹಾಳಾಗಿದೆ. ಇದು ಹೇಳೋದನ್ನು ನಾವು ಯಾವಾಗ ನಿಲ್ಲಿಸ್ತೀವಿ, ನಮಗೆ ಎನರ್ಜಿ ಕಮ್ಮಿ ಆದಾಗ ನಮಗೆ ಇದು ಗೊತ್ತಾಗುತ್ತೆ. ಓಹೋ, ಇದು ಎನರ್ಜಿ ಇಲ್ಲ, ಪ್ರಾಬ್ಲಮ್ಸ್, ನನಗೆ ಎನರ್ಜಿ ಇಲ್ಲ. ಎನರ್ಜಿ ಬೇಕಾದರೆ ನಾನು ಟೈಮ್ ಮಾಡ್ಕೋಬೇಕು. ಏನು ಟೈಮ್ ಮಾಡ್ಕೋಬೇಕು? ಇವಾಗ ಜೀವನದಲ್ಲಿ ಯಾವುದಕ್ಕೂ ಪ್ರಾಮಿನೆನ್ಸ್ ಇಲ್ಲ. ನನ್ನ ಟೈಮ್ ಕ್ಯಾಪಿಟಲ್ ಐ. ನಾನು ಸತ್ರೂ ಪರವಾಗಿಲ್ಲ, ನಾನು ನನ್ನನ್ನು ಈ ಒಂದು ಡ್ರಾಪ್ ಆಫ್ ವಾಟರ್ ಡಿಸಾಲ್ವ್ಸ್ ಇನ್ ದಿ ಓಷನ್ ಅಂತಾರಲ್ಲ, ಆ ಥರ ಶರಣಾಗತಿ ಅಹಂಕಾರದಲ್ಲಿ ಬಂದುಬಿಡಬೇಕು. ತಾನೇ ಒಪ್ಕೊಂಡ್ಬಿಟ್ಟು ಶರಣಾಗ್ಬಿಡಬೇಕು, ತಾನೇ ಒಂದಾಗ್ಬಿಡಬೇಕು, ಐನಲ್ಲಿ ಸೇರ್ಕೊಂಡ್ಬಿಡ್ಬೇಕು. ಸ್ಮಾಲ್ ಕ್ಯಾಪಿಟಲ್ ಐ ಅಬ್ಸಾರ್ಬ್ಸ್ ಇನ್ ದಿ ಕ್ಯಾಪಿಟಲ್ ಐ. ಇದು ಮೆಡಿಟೇಷನ್. ಮೆಡಿಟೇಷನ್ ಅನ್ನೋದು ಈ ಅಹಂಕಾರ ಕರಗಿ ಶರಣಾಗಿ ದೊಡ್ಡದರಲ್ಲಿ ಸೇರ್ಕೊಳ್ಳೋದು.
ನಾನಲ್ಲಿ ಸೇರ್ಕೊಳ್ಳೋದು. ಆವಾಗ ನಾವೇನು ಸಾಯ್ಬೇಕಾಗಿಲ್ಲ, ಪಾತ್ರಗಳನ್ನು ಬಿಟ್ಟು ಓಡೋಗ್ಬೇಕಾಗಿಲ್ಲ, ಜಾಣತನವಾಗಿ ಪಾತ್ರಗಳನ್ನು ಮಾಡ್ಬೋದು. ಯಾಕೆಂದರೆ ಇನ್ನೂ ಎಫಿಷಿಯೆಂಟಾಗಿ ನಿಮ್ಮ ರೋಲ್ಸ್ ಎಲ್ಲ ಆಗುತ್ತೆ. ಸಮಾಜದಲ್ಲಿ, ಸೊಸೈಟಿನಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಕೆಲಸ, ಜವಾಬ್ದಾರಿ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಆದರೆ ಮನಸ್ಥಿತಿ ಹೇಗಿರುತ್ತೆ? ಪರಿಸ್ಥಿತಿ ಯಾವಾಗಲೂ ಕೂಡ ಟೆನ್ಷನ್ನಲ್ಲಿರುತ್ತೆ. ಯಾಕೆ ಅಂದರೆ 28 ಯೋಚನೆ ಇಟ್ಕೊಂಡು ಈ ಕೆಲಸ ಮಾಡಿ ಪೂರ್ತಿ 100% ಕೊಟ್ಟು ಆ ಕೆಲಸಗಳನ್ನ ಮಾಡೋದೇ ಇಲ್ಲ. ಎಷ್ಟು ದೊಡ್ಡ ದೊಡ್ಡ ಕೆಲಸಗಳ ಹಾಳಾಗುತ್ತೆ. ಯಾಕೆಂದರೆ ಅಜ್ಞಾನದಿಂದ. ಆ ಪರಮಾತ್ಮನ ಶಕ್ತಿಯನ್ನು ಕನೆಕ್ಟ್ ಮಾಡೋದು ಗೊತ್ತಾಗಬೇಕಲ್ಲ ನಮಗೆ. ಇದೊಂದೇ ಲೈಫ್ನಲ್ಲಿ ಎಲ್ರಿಗೂ ಬೇಕು. ಅವ್ರ ಅಧ್ಯಾತ್ಮ ಅಂದರೆ ಏನು? ಅಧ್ಯಾತ್ಮ ಅಂದರೆ ಈ ಅಹಂಕಾರದ ಲಿಮಿಟೇಷನ್ಸ್ನ ತಿಳ್ಕೊಳ್ಳೋದು, ಮಾಯೆಯ ಲಿಮಿಟೇಷನ್ಸ್ನ ತಿಳ್ಕೊಳ್ಳೋದು. ಅದನ್ನು ಬಿಡೋಕ್ಕಾಗಲ್ಲ. ಅಹಂಕಾರ ಸಾಯೋದು ಅಂದರೆ ಹಾಗಲ್ಲ, ವಿಜೃಂಭಿಸೋದು ಅಂತ. ಸತ್ತಾಗ ವಿಜೃಂಭಿಸುತ್ತೆ. ಯಾಕೆಂದರೆ ಇಟ್ ಈಸ್ ಅ ಬರ್ತ್ ಆಫ್ ವಿಸ್ಡಮ್. ಅಲ್ಲಿ ಪರಮಾತ್ಮನೇ ಕೆಲಸ ಶುರು ಮಾಡ್ತಾನೆ. ಅಲ್ಲಿ ನಿಜವಾದ ಸಂತೃಪ್ತಿ ಸಿಗೋದು. ನಿಮ್ಮ ಪಾತ್ರ ಫುಲ್ಫಿಲ್ಮೆಂಟ್ ಆಗೋದು ಯಾವಾಗ ಅಂದರೆ ನೀನು ಪರ್ಫೆಕ್ಟ್ ಆದಾಗ. ಅದು ಯಾವಾಗ ಆಗುತ್ತೆ? ಪರಮಾತ್ಮನ ಜೊತೆ ಸೇರಿದಾಗ ಮಾತ್ರ. ನೀನು ಸಿಚುಯೇಷನ್ನ ಪರ್ಫೆಕ್ಟ್ ಮಾಡೋಕ್ಕಾಗಲ್ಲ. ನೀನು ಸಿಚುಯೇಷನ್ನ ಸಂತೋಷ ಆಗೋ ಹಾಗೆ ಆಂಬಿಯನ್ಸ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಅದು 1% ಅಷ್ಟೇ, ಅದು 1 ನಿಮಿಷ ಇರುತ್ತಷ್ಟೇ. ನಿಮ್ಮ ಮನಸ್ಥಿತಿ ಕೆಟ್ಟರೆ ಆಂಬಿಯನ್ಸ್ ಎಂಥ ಬ್ಯೂಟಿಫುಲ್ ಆಗಿದ್ರು ಅದು ಪ್ರಯೋಜನಕ್ಕೆ ಬರಲ್ಲ.